ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋ ಬಂದು ಭೀಮನ ಅಮಾವಾಸ್ಯೆ ಬಗ್ಗೆ ವಿಡಿಯೋ ಆಗಿರುತ್ತೆ. ಅಂದರೆ ಗಂಡನ ಪಾದ ಪೂಜೆ ಮಾಡೋದು ಹೇಗೆ, ಯಾವ ಟೈಮಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ನನಗೆ ತಿಳಿದಿರೋಷ್ಟನ್ನ ನಾನು ಹೇಳ್ಕೊಡ್ತೀನಿ. ಇನ್ನು ಕೆಲವರು ಭೀಮನ ಅಮಾವಾಸ್ಯೆ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಅದಕ್ಕೆ ಬಂದಿರೋವಂಥ ಕಮೆಂಟ್ಸ್ನ ನಾನು ಅಬ್ಸರ್ವ್ ಮಾಡಿದೆ. ಮುಟ್ಟಾದವರು ಪೂಜೆನ ಮಾಡ್ಬೋದಾ, ಗರ್ಭಿಣಿಯರು ಮಾಡ್ಬೋದಾ, ಬಾಣಂತಿಯರು ಮಾಡ್ಬೋದಾ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ನ ಹಾಕಿದರು. ನಾನು ಅದ್ರ ಬಗ್ಗೆ ನನಗೆ ತಿಳಿದಿರೋಷ್ಟನ್ನ ನಾನು ಹೇಳ್ತೀನಿ. ಮೊದಲು ಪಾದ ಪೂಜೆನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಪಾದ ಪೂಜೆನ ಮಾಡೋಕ್ಕೆ ಒಂದು ತಟ್ಟೆ ಮತ್ತು ಅರಿಶಿನ, ಕುಂಕುಮ, ಹೂವು, ಗಂಧದ ಕಡ್ಡಿ, ಕರ್ಪೂರ ಹಾಗೂ ಒಂದು ಚೆಂಬಲ್ಲಿ ನೀರನ್ನ ತೆಗೆದುಕೊಂಡಿರಬೇಕು ಮೊದಲು. ಹಾಗೆ ಗಂಡನಿಗೆ ಲಾಸ್ಟಲ್ಲಿ ಕೊನೆಯಲ್ಲಿ ದೃಷ್ಟಿನ ತೆಗೆಯೋಕ್ಕೆ ಅಂತ ಹೇಳ್ಬಿಟ್ಟು ಕೆಂಪಾರ್ತಿನೂ ಸಹ ಮಾಡಿ ಇಟ್ಕೊಂಡಿರಬೇಕು. ಕೆಂಪಾರ್ತಿನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹಿಂದಿನ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಮೊದಲಿಗೆ ತಟ್ಟೆನ ಇಟ್ಬಿಟ್ಟು ತಟ್ಟೆಯಲ್ಲಿ ಗಂಡನ ಪಾದನ ಇರಿಸಿ ಪಾದನ ತೊಳಿಬೇಕು. ತೊಳೆದಿದ್ದಾದಮೇಲೆ ಅರಿಶಿನ, ಕುಂಕುಮ, ಹೂವು ಎಲ್ಲ ಇಟ್ಟು ಗಂಡನ ಕೈಯಲ್ಲಿ ನಾವು ಫಸ್ಟು ಅರಿಶಿನ ಕುಂಕುಮನ ನಮ್ಮ ಹಣೆಗೆ ಹಚ್ಚಿಸ್ಕೊಬೇಕು. ಹಾಗೆ ಹೂವು ಸಹ ಮುಡಿಸ್ಕೋಬೇಕು. ನಾವು ಆ ಗಂಡನ ಹಣೆಗೆ ಕುಂಕುಮನ ಹಚ್ಚಬೇಕು. ಇಷ್ಟೆಲ್ಲ ಮಾಡಿದ್ದಾದಮೇಲೆ ಶ್ರದ್ಧಾ ಭಕ್ತಿಯಿಂದ ಶಿವ ಪಾರ್ವತಿನ ಜ್ಞಾಪಿಸ್ಕೊಂಡು, ಅಂದರೆ ಶಿವ ಪಾರ್ವತಿನ ನೆನಪಲ್ಲಿ ಇಟ್ಕೊಂಡು ಗಂಡನಿಗೆ ಪೂಜೆನ ಮಾಡಬೇಕು. ಭೀಮನಂತ ಬಲ ಬರಲಿ, ಆಯಸ್ಸು ಆರೋಗ್ಯ ವೃದ್ಧಿಯಾಗಲಿ ಅಂತ ಹೇಳಿಬಿಟ್ಟು ಪೂಜೆನ ಮಾಡಬೇಕು. ಪೂಜೆನ ಮಾಡಿದ್ದಾದಮೇಲೆ ನಾವು ಗಂಡನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಬೇಕು. ಅವರ ಕೈಗೆ ಅಕ್ಷತೆನ ಕೊಟ್ಟು ನಾವು ಅಕ್ಷತೆನ ಹಾಕಿಸ್ಕೊಬೇಕು. ಆಮೇಲೆ ನಾವು ಗಂಡನ ಕೈಗೆ ಕಂಕಣ ಕಟ್ಟಿ ಅವರ ಕೈಲಿ ನಮ್ಮ ಕೈಗೆ ಕಂಕಣನ ಕಟ್ಟಿಸ್ಕೊಬೇಕು. ಕೊನೆಗೆ ಗಂಡನಿಗೆ ದೃಷ್ಟಿನ ತೆಗಿಬೇಕು. ದೃಷ್ಟಿ ತೆಗೆಯೋಕ್ಕೆ ಕೆಂಪಾರ್ತಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹಿಂದಿನ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ದೃಷ್ಟಿನ ತೆಗೆದುಬಿಟ್ಟು ಆ ನೀರನ್ನ ಆಚೆ ಚೆಲ್ಲಬೇಕು. ಇದೆಲ್ಲ ಆಗಿದ್ದಾದಮೇಲೆ ಗಂಡ ಪ್ರೀತಿಯಿಂದ ಏನಾದ್ರು ಗಿಫ್ಟನ್ನ ಕೊಟ್ಟರೆ ನಾವು ಖುಷಿಯಿಂದ ಇಷ್ಟು ಸರಳವಾಗಿ ಮಾಡೋವಂಥವ್ರು ಇಷ್ಟು ಮಾಡಿದ್ರೆ ಸಾಕು. ಇನ್ನು ಜ್ಯೋತಿರ್ಭೀಮೇಶ್ವರ ವ್ರತನ ಮಾಡೋವಂಥವ್ರು ದೇವ್ರ ಮನೆಯಲ್ಲಿ ಶಿವ ಪಾರ್ವತಿನ ಇಟ್ಟು ಶಿವ ಪಾರ್ವತಿ ಮುಂದೆ 2 ಜೋಡಿ ದೀಪಗಳನ್ನ ಇಟ್ಟು ಒಂದು ದೀಪಕ್ಕೆ ಅರಿಶಿನ ಕೊಂಬು ಅಂದರೆ ತಾಳಿನ ಕಟ್ಟಬೇಕು. ಹಾಗೆ ಗೆಜ್ಜೆ ವಸ್ತ್ರನೂ ಸಹ ಹಾಕಿರಬೇಕು. ಗೆಜ್ಜೆ ವಸ್ತ್ರನ ಹಾಕಿ ಶಿವನಲ್ಲಿ ಕೇಳ್ಕೊಬೇಕು. ಶಿವ ಪಾರ್ವತಿ ಹತ್ರ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಭೀಮನ ಅಮಾವಾಸ್ಯೆ, ಶ್ರಾವಣ ಅಮಾವಾಸ್ಯೆ ಈ ವರ್ಷ ಜುಲೈ 24 ಗುರುವಾರದಂದು ಬಂದಿದೆ. ಭೀಮನ ಅಮಾವಾಸ್ಯೆ ತಿಥಿ ಆರಂಭವಾಗುವುದು ಜುಲೈ 24 ಬೆಳಗಿನ ಜಾವ 2:28ರಿಂದ ಜುಲೈ 25 12:40ಕ್ಕೆ ಕೊನೆಯಾಗುತ್ತೆ. ಗುರುವಾರದ ದಿನ ಪೂರ್ಣ ಅವಧಿಯಲ್ಲಿ ನಮಗೆ ಅಮಾವಾಸ್ಯೆ ಬಂದಿರೋದ್ರಿಂದ ಗುರುವಾರನೇ ನಾವು ಈ ಪೂಜೆನ ಮಾಡ್ಬೋದು. ಇನ್ನು ಪೂಜೆಗೆ ಒಳ್ಳೆಯ ಸಮಯ ಅಂದರೆ ಬೆಳಗ್ಗೆ 8:30ರಿಂದ 11:30ರವರೆಗೆ ಒಳ್ಳೆಯ ಮುಹೂರ್ತ ಇದೆ. ಈ ಶುಭ ಮುಹೂರ್ತದಲ್ಲಿ ಪಾದಪೂಜೆನ ಮಾಡ್ಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗಿನ ಜಾವ 3:30ರಿಂದ 5:30ರವರೆಗಿದೆ. ಇನ್ನು ಗೋಧೂಳಿ ಸಮಯ 5:30ರಿಂದ 7:30ರವರೆಗಿದೆ. ಇದನ್ನು ಹೊರತುಪಡಿಸಿ ರಾಹುಕಾಲ, ಯಮಗಂಡ ಕಾಲ ಇಲ್ಲ ಗುಳಿಕ ಕಾಲ ಇಷ್ಟನ್ನು ಬಿಟ್ಟು ಯಾವಾಗ ಬೇಕಾದರೂ ಸಹ ಪೂಜೆನ ಮಾಡ್ಬೋದು. ಇನ್ನು ಗರ್ಭಿಣಿಯರು ಪೂಜೆನ ಮಾಡ್ಬೋದಾ ಅಂತ ಅಂದರೆ 6 ತಿಂಗಳು ತುಂಬಿದರೆ ಪೂಜೆನ ಮಾಡೋ ಹಾಗಿಲ್ಲ. 6 ತಿಂಗಳು ಒಳಗಡೆ ಇತ್ತು ಅಂತ ಅಂದರೆ ಪೂಜೆನ ಮಾಡ್ಬೋದು. ಇನ್ನು ಬಾಣಂತಿಯರಿಗೆ 3 ತಿಂಗಳು ಆಗಿದ್ದರೆ ಅಂದರೆ ಅವರು 3 ತಿಂಗಳು ಬಾಣಿತನನ ಮುಗಿಸಿ ಗಂಗೆ ಪೂಜೆನ ಆಗಿದ್ದರೆ ಅವರು ಸಹ ಈ ವ್ರತನ ಮಾಡ್ಬೋದು. ಇನ್ನು ತುಂಬ ಜನಕ್ಕೆ ಡೌಟ್ ಇದ್ದಿದ್ದು ಮುಟ್ಟಾದವರು ಈ ಪೂಜೆನ ಮಾಡ್ಬೋದಾ ಅಂತ ಕೇಳಿದ್ದು ಜಾಸ್ತಿ. ಇನ್ನು ಮುಟ್ಟಾದವರು 5 ದಿನ ನಿಮ್ಮ ಮುಟ್ಟಿನ ಸಮಯ ಮುಗ್ದಿದ್ರೆ ಈ ವ್ರತನ ಮಾಡ್ಬೋದು. ಮುಟ್ಟಾಗಿ 3 ದಿನಗಳಾಗಿತ್ತು ಅಂತ ಅಂದರೆ ನೀವು ಪೂಜೆ ಎಲ್ಲ ಮಾಡೋದೇನು ಬೇಡ. ವರ್ಷಕ್ಕೊಂದು ಸಲ ಪಾದ ಪೂಜೆ ಬರೋದ್ರಿಂದ ಪಾದ ಪೂಜೆ ಒಂದನ್ನು ಮಾಡ್ಬೋದು, ವ್ರತನ ಮಾಡೋಕ್ಕಾಗಲ್ಲ. ಇನ್ನು ನೀವು ಪೂಜೆನೂ ಅಷ್ಟೇ ಎಲ್ಲ ಪೂಜೆ ಸಾಮಗ್ರಿಗಳನ್ನ ಮುಟ್ಲೇಬೇಕಲ್ವಾ, ಹಾಗಾಗಿ ಬರೀ ಪಾದ ಪೂಜೆನ ಮಾಡ್ಬೋದು. ಇನ್ನು ಮದುವೆ ಆಗದೆ ಇರೋಂಥ ಹೆಣ್ಮಕ್ಳು 2 ಗೊಂಬೆಗಳನ್ನ ಇಟ್ಟು ನನಗೆ ಭೀಮ್ನಂಥ ಗಂಡ ಸಿಗಲಿ ಅಂತ ಹೇಳ್ಬಿಟ್ಟು ಈ ಪೂಜೆನ ಮಾಡ್ಬೋದು. ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.